ನಿಷೇಧ ಮಾಡಿ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾ ಕೀ ಅನ್ನ ದಯಮಾಡಿ ಟಿವಿಗೋಸ್ಕರ ಯಾಕೆ ಮಾಡ್ತೀವಿ ನೀವು ಮೀಡಿಯಾಕ್ಕೆ? ಮೊಟ್ಟ ಮೊದಲ ಬಾರಿಗೆ ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಲ್ಲಿ ಗುಟ್ಕಾ ನಿಷೇಧ ರಾಜ್ಯ ಸರ್ಕಾರ ವಾಪಸ್ ಪಡಿಬೇಕು. ಬೃಹತ್ ಹೋರಾಟವನ್ನು ನಾವು ಮಾಡಿದ್ವಿ. ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾದ ವತಿಯಿಂದ ಬೃಹತ್ ಹೋರಾಟವನ್ನು ಮಾಡಿದ್ವಿ. ರಸ್ತೆ ತಡೆ ಚಳವಳಿ, ಪ್ರತಿಕೃತಿ ದಹನ, ಆಕ್ರೋಶಗೊಂಡು ಟೈರ್ಗೆ ಬೆಂಕಿ ಹಚ್ಚಿ, ಅದು ಎಲ್ಲ ಒಂದು ಕಡೆ ಪೊಲೀಸ್ನವರು, ರಕ್ಷಣಾ ಇಲಾಖೆಯವರು ಸರ್ಕಾರದ ಏಜೆಂಟ್ರಂತೆ ವರ್ತಿಸಿ ನಮ್ಮ ಕಾರ್ಯಕರ್ತರನ್ನ ಮುಖಂಡರು ಎಳೆದಾಡಿ ಬಂಧಿಸಿದ್ರು. ನಾವು ಇಂಥದಕ್ಕೆಲ್ಲ ಜಗ್ಗಲ್ಲ, ಬಗ್ಗಲ್ಲ, ಕುಗ್ಗಲ್ಲ, ಹೋರಾಟ ಮಾಡಿ ನೂರಾರು ಕೇಸು ನಮ್ಮಗಳ ಮೇಲೆ ಹಾಕ್ಯಾರಿ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇಂಥ ಗೊಡ್ಡು ಬೆದರಿಕೆಗೆ ಎದುರಲ್ಲ ಅಂತೇಳಿ ನಾವು ಒಂದು ಸಂಕಲ್ಪ ಮಾಡಿದ್ವಿ. 13ನೇ ತಾರೀಕು ಆಗಸ್ಟ್ 13 ಅದಕ್ಕೆ ಬೆಳೆಗಾರರಿಗೆ ಸಂಕಷ್ಟ ತಂದು ರಾಜ್ಯ ಸರ್ಕಾರ ಗುಟ್ಕಾ ನಿಷೇಧ ಅಂತೇಳಿ ಆದೇಶ ಮಾಡಿದ್ರು. 14ನೇ ತಾರೀಕು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಇದೇ ತಿಂಗಳು ಆಗಸ್ಟ್ ಅಧಿವೇಶನದಲ್ಲಿ ಆನ್ ರೆಕಾರ್ಡ್ ದಾಖಲಿದೆ, 14ನೇ ತಾರೀಕು ಗುಟ್ಕಾ ನಿಷೇಧ ಹಿಂಪಡಿತೀವಿ ಅಂತ ಹೇಳಿದ್ರು. ಆದರೆ ಕೆಲವೇ ಸೆಕೆಂಡುಗಳಲ್ಲಿ ಭ್ರಷ್ಟ ಆರೋಗ್ಯ ಸಚಿವರು ಗುಟ್ಕಾ ಆರೋಗ್ಯಕ್ಕೆ ಹಾನಿಕರ, ನಾವು ಈ ಆದೇಶ ಹಿಂಪಡೆಯಲ್ಲ ಅಂತ ಹೇಳಿದ್ರು. ನಾನು ಕೇಳ್ತೀನಿ, ಹಂಗೆ ಸಿಗರೇಟ್ ಹಾನಿಕರ ಅಲ್ವಾ? ಮದ್ಯ ಸೇವನೆ ಹಾನಿಕರ ಅಲ್ವಾ? ಲಂಗ್ಸಿಗೆ ಹೋಗಲ್ವಾ? ನಿಮಗೆ ನಾಚಿಕೆ ಮಾನ ಮರ್ಯಾದೆ, ಲಜ್ಜೆಗೆಟ್ಟ ಸರ್ಕಾರ, ಲಜ್ಜೆಗೆಟ್ಟ ಸಚಿವರು, ನಿಮಗೆ ಅಡಿಕೆ ಬೆಳೆಗಾರರು ಕಣ್ಣಿಗೆ ಕಾಣಾಗ ಕುಗ್ತಾ ಇದಾರ. ಇದು ಅಡಿಕೆ ಬೆಳೆಗಾರರು, ರೈತರಿಗೆ ಇದು ಒಂದು ರೀತಿ ವಾಣಿಜ್ಯ ಬೆಳೆ. ನೀವಿದು ಕೈ ಹಾಕಿ ಸಹಿಸಲ್ಲ ಅಂತೇಳಿ ಎಚ್ಚರಿಕೆಯನ್ನು ಕೊಟ್ಟಿದ್ವಿ. ನಾವು ದಾವಣಗೆರೆಯಲ್ಲಿ, ಇಡೀ ದಾವಣಗೆರೆ ಜಿಲ್ಲೆ, ಹೊನ್ನಾಳಿ, ಚನ್ನಗಿರಿ, ಹರಿಹರ, ಉತ್ತರ, ದಕ್ಷಿಣ, ಮಾಯಕೊಂಡ ಎಲ್ಲ 7 ಕ್ಷೇತ್ರಗಳ 7 ತಾಲೂಕುಗಳ ಮುಖಂಡರು ಸೇರಿ ನಿರ್ಣಯ ಮಾಡಿದ್ವಿ. ದಾವಣಗೆರೆ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಜಗಳೂರು ಹೊರತುಪಡಿಸಿ, ಜಗಳೂರು ಅಡಿಕೆ ಹೊಸ ಹಾಕ್ತಾರೆ, ಅವರು 28ಕ್ಕೆ ಬರ್ತೀವಿ ಅಂತ ಹೇಳಿದರೆ ನಾವು ಸಂಕಲ್ಪ ಮಾಡಿದ್ವಿ. ಇವತ್ತು ಹೊನ್ನಾಳಿಯಿಂದ ಪ್ರಾರಂಭ ಆಗಿದೆ, ಚನ್ನಗಿರಿಯಿಂದ ಮಾಡಾಳ್ ಮಲ್ಲಿಕಾರ್ಜುನ ನೇತೃತ್ವದಲ್ಲಿ, ಮಾಯಕೊಂಡದಿಂದ, ಹರಿಹರದಿಂದ, ಉತ್ತರದಿಂದ ಪ್ರಾರಂಭ ಆಗಿದೆ. ನಾಳೆ ದಕ್ಷಿಣ ನಮ್ಮ ಸೇರಿಕೊಳ್ತಾರೆ, ದಕ್ಷಿಣ ತಾಲೂಕಿನ ದಾವಣಗೆರೆ. ನಮ್ಮ ಬೇಡಿಕೆಗಳು ತಕ್ಷಣ ಗುಟ್ಕಾ ಏನು ನಿಷೇಧ ಮಾಡಿದ್ರಿ ಅದನ್ನ ಹಿಂಪಡಿಬೇಕು. ಹಿಂಪಡಿದ್ರೆ ಸಿಗರೇಟ್ ಮತ್ತೆ 2 ಬ್ಯಾನ್ ಮಾಡಬೇಕು. ಮತ್ತು ಹೊನ್ನಾಳಿ ನ್ಯಾಮತಿ ಅವಳಿ ತಾಲೂಕಿನ ಕೆರೆ ತುಂಬಿಸೋದಕ್ಕೆ ಯಡಿಯೂರಪ್ಪನವರು 519 ಕೋಟಿ ಹಣವನ್ನು ಕೊಡಿದ್ರು. 519 ಕೋಟಿ ಕೆರೆಗಳು ಭರ್ತಿ ಮಾಡಬೇಕು. ತಕ್ಷಣ ಅಧಿಕಾರಿಗಳು, ಸರ್ಕಾರ ವಿಳಂಬ ಆಗಿದೆ. ಇದ್ರ ಜೊತೆಗೆ ಮೊನ್ನೆ ದಿವಸ ಕದ್ದು ಮುಚ್ಚಿ 3 TMC ಭದ್ರಾದಿಂದ ಅಪ್ಪರ್ ಭದ್ರಕ್ಕೆ ಆದೇಶ ಮಾಡಿದರೆ ನೀರು ಬಿಡ್ತಾರೆ, ಇವತ್ತಲ್ಲ ನಾಳೆ. ಈ ಆದೇಶವನ್ನ ಭದ್ರಾದಿಂದ ಅಪ್ಪರ್ ಭದ್ರಕ್ಕೆ ಏನು ಆದೇಶ ಮಾಡಿದ್ವಿ, ಇದನ್ನು ಹಿಂಪಡಿಬೇಕು. ಈ 3 ಬೇಡಿಕೆಗಳು ಈಡೇರಿದ್ರೆ 26 ಇವತ್ತು ಪ್ರಾರಂಭ ಆಗಿದೆ, 27, 28 ದಾವಣಗೆರೆ AC ಕಚೇರಿ ಮುಂಭಾಗದಲ್ಲಿ ರೈತರ ಸಮಾವೇಶ ಮತ್ತು ಬೃಹತ್ ಹೋರಾಟವನ್ನು ಮಾಡ್ತೀವಿ. ಇದಕ್ಕೂ ಸರ್ಕಾರ ಮಣಿದಿದ್ರೆ ವಿಧಾನಸೌಧ ಮುತ್ತಿಗೆ ಹಾಕ್ತೀವಿ, ಮುಖ್ಯಮಂತ್ರಿಗಳ ಕಚೇರಿ ಮುತ್ತಿಗೆ ಹಾಕ್ತೀವಿ, ಆರೋಗ್ಯ ಸಚಿವರ, ಮುಖ್ಯಮಂತ್ರಿಗಳ ಸಚಿವರುಗಳ ಮನೆ ಮುಂದೆ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಭದ್ರಾ ಮೇಲ್ದಂಡೆ ಯೋಜನೆ ಅದರಲ್ಲಿ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ ಅಪ್ಪರ್ ಭದ್ರಕ್ಕೆ ಅನುಮೋದನೆ ಸಾವಿರಾರು ಕೋಟಿ ಅಪ್ಪರ್ ಭದ್ರ ಅಲ್ಲಿ ಆ ಭಾಗದಲ್ಲಿ. ಆದರೆ ನಮ್ಮನ್ನ ಸಭೆಗೆ ಆಹ್ವಾನ ಮಾಡಿದ್ರು, ನಾವು ನೀರು ಕೊಡಲ್ಲ ಅಂತ ಹೇಳಿದ್ವಿ. ಕನಿಗೆ ತುಂಗಾದಿಂದ ಭದ್ರಕ್ಕೆ ನೀರು ಕೊಡಬೇಕಂದ್ರೆ, ಭದ್ರಕ್ಕೆ ನೀರು ಬಿಡಬೇಕಂದ್ರೆ ತುಂಗಾದಿಂದ ಮುತ್ತಿನಕೊಪ್ಪ ಲಿಫ್ಟ್ 324 ಕೋಟಿ ಲಿಫ್ಟ್ ನಾಲೆಗೆ ಯಡಿಯೂರಪ್ಪನವರು ಕಾಮಗಾರಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಕಾಮಗಾರಿ ಮುಕ್ತಾಯ ಆಗಿದೆ. ತುಂಗಾ ಜಲಾಶಯ ಮುತ್ತಿನಕೊಪ್ಪದಿಂದ ಭದ್ರಕ್ಕೆ ನೀರು ಬಿಡದೆ 17.4 TMC ನೀರು ಬಿಡಬೇಕು. ಅಲ್ಲಿವರೆಗೂ ಅಪ್ಪರ್ ಭದ್ರಕ್ಕೆ ನೀರು ಬಿಡಬಾರ್ದಂತ ಷರತ್ತಿದೆ. ಆದರೆ ಈ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಅಲ್ಲಿಯ ಶಾಸಕರು ಒತ್ತಡಕ್ಕೆ ಮಣಿದು ಹಿರಿಯೂರು ಚುನಾವಣೆ ಬರ್ತದೆ, ವಾಣಿ ವಿಲಾಸ ಸಾಗರಕ್ಕೆ, ಕಡೂರಿಗೆ, ತರಿಗೆ ನೀರು ಪಡ್ಕೊಂಡಿದ್ದೀರಿ. ನಾವು ಅವತ್ತೇ ಹೇಳಿದ್ವಿ, ರೈತರಿಗೆ ಮರಣ ಶಾಸನ
ರೈತರಿಗೆ ಮರಣ ಶಾಸನ ಆಗುತ್ತೆ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ವಿ. ಅದೇ ರೀತಿ ಆಗ್ತದೆ. ಗುಟ್ಕಾ ನಿಷೇಧ ಹಿಂಪಡಿಬೇಕು, ಅಡಿಕೆ ಬೆಳೆಗಾರ ಹಿತರಕ್ಷಣೆ ಮಾಡಬೇಕು, ಹೊನ್ನಾಳಿ ನೇಮತಾವಳಿ ತಾಲೂಕಿನ ಕೆರೆಗಳಿಂದ ತಕ್ಷಣ ಭರ್ತಿ ಮಾಡಬೇಕು, ಅಪ್ಪರ್ ಭದ್ರಕ್ಕೆ ಭದ್ರದಿಂದ ತುಂಗಾದಿಂದ ನೀರು ಬಿಡದಲೆ 17.4 TMC ನೀರು ಬಿಡದಲೆ ಅಪ್ಪರ್ ಭದ್ರಕ್ಕೆ ನೀರು ಬಿಡಬಾರ್ದು. ಇದು ನಮ್ಮ ಬೇಡಿಕೆಗಳು. ಈಡೇರಿದ್ರೆ ಬೃಹತ್ ಹೋರಾಟವನ್ನು ಎಲ್ಲ ಕಡೆ ಪಾದಯಾತ್ರೆ ಪ್ರಾರಂಭ ಆಗಿದೆ. ದಾವಣಗೆರೆ 28ನೇ ತಾರೀಕು ಬೃಹತ್ ರೈತ ಸಮಾವೇಶ ಹೋರಾಟ ಮಾಡ್ತೀವಿ. ಇದಕ್ಕೂ ಸರ್ಕಾರ ಮಾಡಿದ್ರೆ ನಾವು ಬೆಂಗಳೂರು ವಿಧಾನಸೌಧ ಮುತ್ತಿ ಹಾಕ್ತೀವಿ, ಮುಖ್ಯಮಂತ್ರಿಗಳು ಆರೋಗ್ಯ ಸಚಿವರ ಮನೆಗಳು ಮುತ್ತಿ ಹಾಕ್ತೀವಿ. ರೈತರಿಗೆ ಜೀವನಾಡಿ ಇದು ನಮ್ಮಕ್ಕು ಭದ್ರೆ, ಇದು ನಮ್ಮಕ್ಕು. ಮೊದಲು ನಮಗೆ ನೀರು, ಆಮೇಲೆ ನಿಮಗೆ ನೀರು. ತುಂಗಾದಿಂದ ಲಿಫ್ಟ್ ಮಾಡಿ ಮೇಲೆ ಭದ್ರಕ್ಕೆ ನೀರು ಕೊಡಬೇಕಿಲ್ಲದೆ ರಕ್ತ ಕ್ರಾಂತಿ ಆಗುತ್ತೆ ಅಂತ ಹೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ಕಾರಕ್ಕೆ. ಬೃಹತ್ ಪಾದಯಾತ್ರೆಯ ನಾಯಕತ್ವ, ರೈತ ಪರ ನಾಯಕತ್ವವನ್ನು ಹೊಂದಿರತಕ್ಕಂತ ಸನ್ಮಾನ್ಯ MP ರೇಣುಕಾಚಾರ್ಯ ಅವರ ನೇತೃತ್ವದಲ್ಲಿ ಹೊನ್ನಾಳಿಯಿಂದ ಸೀರಾ ದಾವಣಗೆರೆ AC ಕಚೇರಿಗೆ ಮುತ್ತಿಗೆ ಹಾಕುವ ಪ್ರಯತ್ನ. ರೈತ ಪರವಾಗಿ ಯಾವುದೇ ರಾಜಕೀಯ ಪಕ್ಷಗಳು ನಿಲ್ಲದೇ ಇದ್ರೂ ಕೂಡ ಇವತ್ತು ರೇಣುಕಾಚಾರ್ಯ ಅವರ ಪಾದಯಾತ್ರೆಯನ್ನು ಇವತ್ತು ಮನದಲ್ಲಿಟ್ಕೊಂಡು, ರೈತ ಪರ ಹೋರಾಟವನ್ನು ಮನದಲ್ಲಿಟ್ಕೊಂಡು ಅಡಿಕೆ ಬೆಳೆಗಾರರು ಇವತ್ತು ಯಾವುದೇ ಪಕ್ಷಾತೀತವಾಗಿ ಇವತ್ತು ಕರೆ ಕೊಟ್ಟಿರ್ತಾರೆ. ಸನ್ಮಾನ್ಯ MP ರೇಣುಕಾಚಾರ್ಯ ಸಾಹೇಬರು ಇಡೀ ಹೊನ್ನಾಳಿ ತಾಲೂಕಿನ ಜನತೆಗೆ ಹೊನ್ನಾಳಿಯಲ್ಲಿ ಊಟದ ವ್ಯವಸ್ಥೆ ಇದೆ. ಅದೇ ರೀತಿ ಕುಲಂಬಿ ಗದ್ಗೇಶ್ವರ ದೇವಸ್ಥಾನದಲ್ಲಿ ಇವತ್ತು ಉಡುಪನ ಅಂತ ಇವರು ಇವತ್ತು ವಾಸ್ತವವಿದೆ. ಅಲ್ಲಿಂದ ಮತ್ತೆ ಬೆಳನೂರಿಗೆ ಪಾದಯಾತ್ರೆ ಶುಕ್ರವಾರ ದಿನ ಸನ್ಮಾನ್ಯ MP ರೇಣುಕಾಚಾರ್ಯ ಹೆಸರಲ್ಲಿ ಇಡೀ ಜಿಲ್ಲೆಯಾದ್ಯಂತ ಅನೇಕ ರೈತರು